ಈಗ ಬೆಳಗ್ಗೆ ಹೊತ್ತು ಯಾರೋ ಒಬ್ಬರು ಮನೆಗೆ ಬಂದು ಒಂದು ತಾಯಿ ಹತ್ರ ನಿಮ್ಮ ಮಗ ಈ ಥರ ಪೊಲೀಸ್ ಎನ್ಕೌಂಟ್ರಲ್ಲಿ ಸತ್ತೋಗಿದ್ದಾನೆ ಅಂದರೆ ಅಟ್ಲೀಸ್ಟ್ ಅವ್ರು ಏನೇ ತಪ್ಪು ಮಾಡಿದ್ರು ಒಂದು ತಾಯಿ ಅಟ್ಲೀಸ್ಟ್ ಅವ್ನ ಮುಖ ನೋಡೋಕ್ಕನ್ನ ಕೊನೆಗೆ ಹೋಗ್ತಾರೆ. ಸೊ ಈ ಕೇಸಲ್ಲಿ ಏನಂದರೆ ಅವ್ನಿಗೆ ಏನು ಸಿಗಬೇಕಿತ್ತು ಅದು ಸಿಕ್ಕಿದೆ. ನಾನು ಅವ್ನ ಮುಖ ನೋಡೋಕ್ಕೂ ಬರ್ತಾಯಿಲ್ಲ, ಅವ್ನ ಬಾಡಿನೂ ನಾನು ರಿಸೀವ್ ಮಾಡ್ತಾಯಿಲ್ಲ. ಸೊ ನಿಮಗೆ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಏನು ರಿಚುವಲ್ಸ್ ಮಾಡಬೇಕು ನೀವು ಮಾಡ್ಕೊಂಡು ನೀವು ಮುಗಿಸ್ಕೊಳ್ಳಿ ಅಂತ ಹೇಳಿದರೆ ಜಡ್ಜ್ಮೆಂಟ್ ಇನ್ಯಾರೂ ಇರಲ್ಲ. ಸೊ ಅವ್ರು ಈ ಥರ ಹೇಳೋಕ್ಕೆ ಏನು ಕಾರಣ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ July 4th ಒಂದು ಸ್ಯಾಟರ್ಡೆ ಈವ್ನಿಂಗು 11 years old ಗರ್ಲ್ ಮಿಸ್ ಆಗುತ್ತೆ. ಸೊ ಅವ್ರ ಪೇರೆಂಟ್ಸ್ ಹೋಗಿ ಪೊಲೀಸವ್ರು ಕಂಪ್ಲೇಂಟ್ ಮಾಡ್ತಾರೆ ಆ್ಯಂಡ್ ಪೊಲೀಸವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಸಂಡೇ ಮಾರ್ನಿಂಗ್ ಅರೌಂಡ್ ಟೈಮ್ ಕರೆಕ್ಟ್ ಆಗೋದಿಲ್ಲ, ಸಂಡೇ ಮಾರ್ನಿಂಗ್ ಆ ಮಗು ಬಾಡಿಯಾಗಿ ಸಿಗುತ್ತೆ. ಅಂದರೆ ಅವ್ರ ಮನೆ ಪಕ್ಕದ ಆ ಕಡೆ ಈ ಕಡೆ ಇರೋ ಒಂದು ಪಾಂಡಲ್ಲಿ ಬಾಡಿಯಾಗಿ ಸಿಗುತ್ತೆ. ಅದುವೇ ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಆ ಮಗುನ ಮುಳುಗಿಸಿ ಬಾಡಿಯಾಗಿ ಸಿಗುತ್ತೆ. ಸೊ ಆ್ಯಂಡ್ ಪೊಲೀಸವರು ರಿಕವರ್ ಮಾಡಿ ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ ಅಟಾಪ್ಸಿ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ 11 ವರ್ಷದ ಮಗು ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಅದ್ರ ಜೊತೆಗೆ ಮಗು ಜೀವಂತವಾಗಿದ್ದಾಗಲೇ ಗೋಣಿ ಚೀಲದಲ್ಲಿ ಕಟ್ಟಿ ನೀರಲ್ಲಿ ಮುಳುಗಿಸಿ ಸಾಯಿಸಿದರೆ. ಸೊ ಅದಾದಮೇಲೆ ಪೊಲೀಸರು ಮತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಮೇಯ್ನ್ ಪೋಕ್ಸೋ ಆ್ಯಕ್ಟ್ ಕೂಡ ಆ್ಯಡ್ ಆಗುತ್ತೆ. ಆ್ಯಂಡ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಅವರು ಫಸ್ಟು ಲೀಡ್ ಸಿಗೋದು CCTV ಲೀಡ್. ಸೊ ಅದರಲ್ಲಿ ಮಗು ಮಿಸ್ ಆಗೋಕ್ಕಿಂತ ಒಂದು ಫ್ಯೂ ಮಿನಿಟ್ಸ್ ಅರ್ಲಿಯರ್ ಸೊ ಈಗ ಏನು ಎನ್ಕೌಂಟ್ರ್ ಆಗಿದ್ದಾನೆ ಆಗಲೇ ಫಸ್ಟು ಸ್ಟೋರಿ ಹೇಳಿದ್ನಲ್ಲ, ಅಮ್ಮ ಏನಕ್ಕೆ ಬಾಡಿ ಬೇಡ ಅಂದರು ಅಂತ. ಸೊ ಅವನ್ನೇ ಬಂದು ಪ್ರಭಾಸ್ ಮೊಂಡಾಲ್ ಅಂತ. ಸೊ ಅವನು ಆ ಮಗುನ ಹಿಂಸೆ ಮಾಡಿ ಬಲವಂತ ಮಾಡಿ ಕರ್ಕೊಂಡೋಗೋದು CCTVಲಿ ರೆಕಾರ್ಡ್ ಆಗಿರುತ್ತೆ. ಸೊ ಫಸ್ಟ್ ಕ್ಲೂ ಸಿಕ್ತು ಪೊಲೀಸವ್ರಿಗೆ. ಸೊ ಅದನ್ನು ಕರ್ಕೊಂಬಂದು ವಿಚಾರಿಸಿದಾಗ ಹಾಗೆ ಅವನ ಜೊತೆ ಇನ್ನೂ 3 ಜನ ಅರೆಸ್ಟ್ ಆಗ್ತಾರೆ. ದಟ್ ಈಸ್ ಆನಂದ್ ಸರ್ದಾರ್, ದಿವಾಕರ್ ಸರ್ದಾರ್. ಸೊ ಈ 3 ಜನ ಅರೆಸ್ಟ್ ಆಗ್ತಾರೆ. ಇನ್ನೂ ಒಬ್ಬ ಮಿಸ್ಸಿಂಗ್ ಇರ್ತಾನೆ. ಸೊ ಅವನು ಟ್ಯೂಸ್ಡೇ ಅರೆಸ್ಟ್ ಮಾಡ್ತಾರೆ. ಎಲ್ಲಿ ಅಂದರೆ ಅವ್ನು ಆಲ್ರೆಡಿ ಊರು ಬಿಟ್ಟು ನಾರ್ತ್ ಕಡೆ ಹೋಗಿರ್ತಾನೆ. ಇದು ಬಂದು ಕಂಪ್ಲೀಟ್ ಸೌತ್. ಇದು ನಡೆದಿರೋದು ಇಲ್ಲಿ ಅಂತ ಹೇಳಿದ್ರೆ ಕೋಲ್ಕತ್ತಾಯಿಂದ ಒಂದು 30 ಕಿಲೋಮೀಟರ್ಸ್ ಕೆಳಗೆ ಅಂದರೆ ಕೋಸ್ಟಲ್ ಏರಿಯಾ ಕಡೆ ಬೌರಿಪುರ್ ಅನ್ನೋ ಜಾಗದಲ್ಲಿ ನಡೆದಿರೋದು. ಸೊ ಇನ್ನೊಬ್ಬ ಈಗಳನ್ನೆಲ್ಲ ಕಬೀರ್ ಮೊಲ್ಲಾ ಅಂತ ಸಿಗೋನು, ಅವ್ನು ಬಂದು ನಾರ್ತಲ್ಲಿ ಸಿಗ್ತಾನೆ. ಅಂದರೆ ಅಲ್ಲೋಗಿ ಹೈಡ್ ಔಟ್ ಆಗಿರ್ತಾನೆ. ಸೊ ಪೊಲೀಸವ್ರು ಕಂಡುಹಿಡ್ದು ಅರೆಸ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ನೆನ್ನೆ ನೈಟು ಬಂದು ಪ್ರಭಾಸ್ ಮೊಂಡಾಲ್ನ ಕ್ರೈಮ್ ಸ್ಪಾಟಿಗೆ ಕರ್ಕೋಗಿ ಮತ್ತೆ ರೀಕ್ರಿಯೇಟ್ ಮಾಡ್ತಾರಲ್ಲ. ಸೊ ಎಷ್ಟೊಂದು ಕೇಸ್ಗಳಲ್ಲಿ ಕೇಳಿರ್ತಾರೆ ರೀಕ್ರಿಯೇಟ್ ಮಾಡೋ ಸೀನು, ಮತ್ತೆ ಅದನ್ನು ಮಾಡು ಅಂತಾರೆ. ಮಾಡೋಕ್ಕೆ ಅಂತ ಕರ್ಕೋಗ್ತಾರೆ ಮಿಡ್ನೈಟ್. ಸೊ ಕರ್ಕೊಂಡು ಹೋದಾಗ ಪೊಲೀಸವರು ರಿಪೋರ್ಟ್ ಮಾಡಿರೋದು ಏನಂದರೆ, ನಾವು ಕರ್ಕೋದಾಗ ಅವರು ಪೊಲೀಸವ್ರು ರೈಫಲ್ ತೊಗೊಂಡು ನಮಗೆ ಫೈರ್ ಮಾಡಿದ್ರು. 1 ಬುಲೆಟ್ ಫೈರ್ ಆಯಿತು, ಯಾರಿಗೂ ಏನಾಗಿಲ್ಲ, ಪೊಲೀಸವ್ರಿಗೆ ಫೈರ್ ಆಯಿತು. ಸೊ ಅದಕ್ಕೋಸ್ಕರ ಪ್ರೊಟೆಕ್ಷನ್ಗೆ ನಾವು ರಿವರ್ಸ್ ಫೈರ್ ಮಾಡಿದ್ವಿ ಪ್ರಭಾಸ್ ಮೊಂಡಾಲ್ ಮೇಲೆ. ಸೊ ಆ್ಯಂಡ್ ಫೈರ್ ಅವನ ಮೇಲೆ ಫೈರ್ ಆಯಿತು. ಆ್ಯಂಡ್ ಹಾಸ್ಪಿಟ್ಲು ಕರ್ಕೋಗೋಷ್ಟರಲ್ಲಿ ಡಿಕ್ಲೇರ್ಡ್ ಆ್ಯಸ್ ಡೆಡ್. ಸೊ ಇದು ಪೊಲೀಸವ್ರ ಕಡೆಯಿಂದ ಬಂದಿರೋ ರಿಪೋರ್ಟ್. ಆ್ಯಂಡ್ ಈ ರಿಪೋರ್ಟಲ್ಲಿ ಯಾರಿಗಾನ ಬೇಜಾರಿದೆಯಾ? ಖಂಡಿತವಾಗ್ಲೂ ಇಲ್ಲ. ಎಕ್ಸೆಪ್ಟ್ ಏನನ್ಬೋದು ಅವರಿಗೆ, ಒಂದು ಪಾರ್ಟಿ ಆಯಿತಾ, ಯಾರು ಅಂದರೆ ಆಪೋಸಿಷನ್ ಪಾರ್ಟಿ, ಪೊಲಿಟಿಕಲ್. ಸೊ ಏನು ರೂಲಿಂಗ್ ಪಾರ್ಟಿ ಇದ್ದಾರೆ ಅದರ ಆಪೋಸಿಷನ್ ಪಾರ್ಟಿ ಅವರು ಟ್ವೀಟ್ ಮಾಡಿರೋದೇನೆಂದರೆ, ಅದರಲ್ಲೊಬ್ಬರು MLA ಟ್ವೀಟ್ ಮಾಡಿರೋದೇನೆಂದರೆ, ಸೊ ಏನಿದು ಬೆಂಗಾಲ್ ಪೊಲೀಸ್ ಏನು ಇದು ಜಂಗಲ್ ಲಾನ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅವರೇ ಸಿಕ್ಕಾಬಟ್ಟೆ ಫೇಸ್ ಮಾಡ್ತಿದ್ದಾರೆ ಆನ್ಲೈನಲ್ಲಿ. ಸೊ ಇದಾದಮೇಲಿಂದ ಪ್ರಭಾಸ್ ಮೊಂಡಾಲ್ ಕತೆ ನಿನ್ನೆ ನೈಟ್ ಮುಗಿಯುತ್ತೆ. ಸೊ ಇವತ್ತು ಮಾರ್ನಿಂಗ್ ಅವ್ರ ಅಮ್ಮ ಹೇಳ್ತಾರೆ, ನಾನು ಬಾಡಿನೂ ಕಲೆಕ್ಟ್ ಮಾಡಲ್ಲ, ಅವ್ನ ಮುಖನೂ ನಂಗೆ ನೋಡಲ್ಲ, ಏನೈತೆ ನಿಮಗೆ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಏನಾನ ಮಾಡಿ ಅಂತ. ಸೊ ಇದಿಷ್ಟು ನಡಿಬೇಕಾದ್ರೆ ಇದ್ರ ಮಧ್ಯ ಒಂದು ಇನ್ನೊಬ್ಬ ಇನ್ನೋಸೆಂಟ್, ಆಲ್ರೆಡಿ 11 years ಮಗು ಏನಾಗಿದೆ ಅದಂತೂ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋದು. ಸೊ ಇನ್ನೊಂದು ಇನ್ನೋಸೆಂಟ್ ಜೀವ ಹೋಗಿದೆ. ಯಾರು ಅಂದರೆ ಇಂದ್ರಜಿತ್ ಅಂತ. ಸೊ 26 year old, ಅಲ್ಲೇ ಸುತ್ತಮುತ್ತ ಇರೋನು. ಏನಕ್ಕೆ ಅಂದರೆ ಅವನ ಮೇಲೆ ಒಂದು ಏನಂತಾರೆ, ಅವನು ಇನ್ವಾಲ್ವ್ ಆಗಿರ್ಬೋದು ಈ ಕ್ರೈಮಲ್ಲಿ ಅನ್ನೋ ಡೌಟ್ ಬಂದಿದ್ದ ತಕ್ಷಣ ಜನಗಳೇನು ಮಾಡ್ತಾರೆ, ಸೀದಾ ಅವ್ನ ಮನೆಗೆ ನುಗ್ಗಿ ಅವನ್ನ ಹೊಡಿತಾರೆ. ಎಲ್ಲಿ ತನಕ ಅಂದರೆ ಅವ್ನು ಸಾಯೋ ತನಕ ಹೊಡಿತಾರೆ. ಸೊ ಈಸ್ ಡೆಡ್. ಅದಾದಮೇಲೆ ಪೊಲೀಸ್ ರಿಪೋರ್ಟ್ಸಲ್ಲಿ ಗೊತ್ತಾಗುತ್ತೆ ಈಸ್ ಇನ್ನೋಸೆಂಟ್ ಅಂತ. ಸೊ ಅದಾದಮೇಲೆ ಬೆಂಗಾಲ್ CM
ಸುವೆಂದು ಅಧಿಕಾರಿ ಅವ್ರು ಬಂದು 2 ವಿಕ್ಟಿಮ್ಸ್ ಮನೇನ ವಿಸಿಟ್ ಮಾಡ್ತಾರೆ. ಸೊ ಒಂದು ಬಂದು 11 ಇಯರ್ಸ್ ಓಲ್ಡ್ ಮಗು. ಅವ್ರ ಮನೇನೂ ವಿಸಿಟ್ ಮಾಡಿ ಅವ್ರ ಹತ್ರನೂ ಮಾತಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಅದೆಲ್ಲ ಸ್ಯಾಟಿಸ್ಫೈ ಆಗಿದೆಯಾ ಏನು ಅಂತ ಇದು ಮಾಡ್ತಾರೆ. ಆ್ಯಂಡ್ ಅವ್ರ ಕಡೆಯಿಂದ ವಿಕ್ಟಿಮ್ಸ್ ಕಡೆಯಿಂದನೂ ಓಕೆ ಸ್ಯಾಟಿಸ್ಫೈಡ್ ಅಂತ ಬಂದಿದೆ, ಸ್ಯಾಟಿಸ್ಫೈ ಆಗಿದೆ ಏನು ನಡೀತಿದೆ ಅಂತ. ಅದಾದಮೇಲೆ ಬಂದು ಈಗ ಹೇಳಿದ್ನಲ್ಲ ಇಂದ್ರಜಿತ್ ಇನ್ನೊಬ್ಬ ಇನ್ನೋಸೆಂಟ್ ಸತ್ತಿದ್ದೀನಿ ಅಂತ. ಸೊ ಅವನಿಗೂ ನ್ಯಾಯ ಕೊಡಿಸೋದು ನಮ್ಮ ಜವಾಬ್ದಾರಿ. ಸೊ ಅದರಲ್ಲಿ ಅವ್ರಿಗೆ ಯಾರ್ಯಾರು ಹೊಡೆದಿದ್ದಾರೆ ಅದನ್ನು ಮತ್ತೆ ಇನ್ವೆಸ್ಟಿಗೇಟ್ ಆಗುತ್ತೆ. ಪ್ರತಿಯೊಬ್ಬರ ಮೇಲೂ ಮರ್ಡರ್ ಕೇಸ್ ಡೈರೆಕ್ಟ್ಲಿ ಫೈಲ್ ಮಾಡಬೇಕು ಅಂತ ಆರ್ಡರ್ ಮಾಡಿದರೆ CM ಅವರು. ಸೊ ಇದಿಷ್ಟು ನಡಿಬೇಕಾರೆ ದಿವಾಕರ್ ಸರ್ದಾರ್ 3rd ಅಕ್ಯೂಸ್ಡ್ ಏನಿದ್ದ ಅವ್ರ ಅಮ್ಮ ಮತ್ತು ತಮ್ಮ ಕ್ಲೈಮ್ ಮಾಡ್ತಾ ಇರೋದು ಅವನು ಸ್ಯಾಟರ್ಡೆ 8 o'clock ತನಕ ಫಿಶ್ ಮಾರ್ಕೆಟಲ್ಲೇ ಇದ್ದರು ನಮ್ಮ ಜೊತೆ. ಸೊ ಅದಾದಮೇಲೆ ಡೈರೆಕ್ಟ್ ಮನೆಗೆ ಬಂದರು. ಅವರು ಈ ಕ್ರೈಮಲ್ಲಿ ಇನ್ವಾಲ್ವ್ ಆಗಿಲ್ಲ. ಸೊ ಇದು ಬೇರೆ ದಿವಾಕರ್ ಏರಿಯಲ್ಲಿ ಬೇರೆ ದಿವಾಕರ್ ಇರ್ತಾರಲ್ಲ, ಈಗ ಎಷ್ಟೊಂದು ಜನ ಇರ್ತಾರಲ್ಲ ಸೇಮ್ ನೇಮು, ಅವರು ಅಂದ್ಬಿಟ್ಟು ನಮ್ಮ ಇದನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ನಮ್ಮವನು ಇನ್ನೋಸೆಂಟ್ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಸೊ ಅದೇನು ಇನ್ನೂ ಪ್ರೂವ್ ಆಗಿಲ್ಲ. ಸೊ ಆ್ಯಂಡ್ ಅವ್ರು ಇನ್ನೋಸೆಂಟ್ ಇದ್ದಿದ್ದರೆ ಇಷ್ಟೋ ತನಕ ಪೊಲೀಸರು ಖಂಡಿತ ಇಟ್ಕೋತಾ ಇರಲಿಲ್ಲ. ಇನ್ನು ಈಗ ಒಂದು ನ್ಯಾಯ ಸಿಕ್ಕಿದೆ ಮಗುಗೆ, 11 ಇಯರ್ಸ್ ಓಲ್ಡ್ ಮಗು, 11 ವರ್ಷ ವಯಸ್ಸು, ಚಿಕ್ಕ ಹುಡುಗಿ. ಗ್ಯಾಂಗ್ಗೆ ಬಂದರೆ ಇಂಡಿಯಾ ಎಲ್ಲಿ ಹೋಗ್ತಾಯಿದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು ಎನ್ಕೌಂಟರ್ ಆಗಿದೆ, ಅದಕ್ಕೆ ತುಂಬ ಖುಷಿ. ಇನ್ನೂ 3 ಜನ ಏನು ಮಾಡಬೇಕು, ಖಂಡಿತವಾಗ್ಲೂ ಅವ್ರಿಗೂ ಅದೇ ಆಗಬೇಕು ಅನ್ನೋ ಆಸೆ ನನಗೆ ಪರ್ಸ್ನಲಿ. ಸೊ ಅದಾದಮೇಲೆ ಇನ್ನೋಸೆಂಟ್ ಏನು ಸಿಗ್ತಿದ್ದಾರೆ ಅವ್ರದ್ದು ಇನ್ನೂ ಎಷ್ಟು ಜನದ ಮೇಲೆ ಕೇಸ್ ಆಗುತ್ತೆ ಏನಾಗುತ್ತೆ. ಸೊ ಅದು ಮತ್ತೆ ಇನ್ವೆಸ್ಟಿಗೇಷನ್ ಆಗಬೇಕು, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಆ ವೈಲೆನ್ಸಲ್ಲಿ ಎಲ್ಲರ ಮೇಲೂ ಕೇಸ್ ಫೈಲ್ ಆಗುತ್ತೆ. ಡೈರೆಕ್ಟ್ ಮರ್ಡ್ರ್ ಕೇಸ್ ಫೈಲ್ ಆಗುತ್ತೆ ಸ್ವಲ್ಪ ಇನ್ವಾಲ್ವ್ ಆಗಿದ್ವಿ. ಆ್ಯಂಡ್ CM ಅವರು ಕ್ಲೈಮ್ ಮಾಡೋದೇನೆಂದರೆ ಇದರಲ್ಲಿ ಬ್ಯಾಕ್ ಸೈಡು ತುಂಬ ಪಾಲಿಟಿಕ್ಸ್ ಇದೆ. ಸೊ ಅದನ್ನು ನಾವು ಬಿಡಲ್ಲ, ಮತ್ತು ಎಲ್ಲನೂ ಆಚೆ ತರ್ತೀವಿ ಅಂತ ಕ್ಲೈಮ್ ಮಾಡಿದ್ದಾರೆ. ಸೊ ಈ ಕೇಸಲ್ಲಿ ಮತ್ತೆ ಏನು ಡೆವಲಪ್ ಆಗುತ್ತೆ ಕಾದು ನೋಡಬೇಕು. ಮತ್ತು ಈ ಕೇಸ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಖಂಡಿತವಾಗ್ಲೂ ಕೊಡ್ತೀನಿ. ಆ್ಯಂಡ್ ತುಂಬ ಬೇಜಾರಾಗುತ್ತೆ ಇದ್ರ ಬಗ್ಗೆ, ಆ್ಯಕ್ಚುಲಿ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ. ಬಟ್ ಇದೆಲ್ಲ ಗೊತ್ತಾಗಬೇಕು, ಅಟ್ಲೀಸ್ಟ್ ಒಂದು ಜಸ್ಟಿಸ್ ಸಿಕ್ಕಿದೆ ಅನ್ನೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಸೊ ಬೇರೆ ಏನಿಲ್ಲ. ಈ ಕೇಸ್ ಮೇಲೆ ಏನೇ ಅಪ್ಡೇಟ್ ಬಂದರೂ ಮತ್ತೆ ಅಪ್ಡೇಟ್ಸ್ ಕೊಡ್ತೀನಿ ತರುಣ್ ಗಣೇಶಲ್ಲಿ. ಸೊ ಸೈನಿಂಗ್ ಆಫ್, ತರುಣ್ ಗಣೇಶ್.